मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। चोरी किया हुआ पैसा वापस आना चाहिए कि नहीं आना चाहिए? ये काला धन वापस आना चाहिए। ये चोर लुटेरों से एक एक रुपया वापस लेना चाहिए। इस रुपयों पर जनता का अधिकार है कि नहीं है? ये रुपया जनता के काम आना चाहिए। अरे एक बार ये जो चोर लुटेरों के पैसे विदेशी बैंकों में जमा है ना, उसने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाएगा। कितने रुपये? ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ, ಬ್ಲಾಕ್ ಮನಿ ಅಂದ್ರೆ ಕಪ್ಪು ಹಣ. ಈ ಕಪ್ಪು ಹಣ ಎಲ್ಲಿ ಯಾರಿಗ ಹೋಗ್ತಾ ಇರತ್ತೆ, ಹೇಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಮತ್ತು ಆ ಹಣವನ್ನ ಹೇಗ್ ಬಳಸ್ತಾರೆ ಅಂತ ನಿಮ್ಗೆ ಗೊತ್ತು. ಇಂಡಿಯಾದಲ್ಲಿ ಬ್ಲಾಕ್ ಮನಿನ ನಾವು ವಾಪಸ್ ತರ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದು ಪ್ರೈಮ್ ಮಿನಿಸ್ಟರ್. ಇವ್ರು ಎಷ್ಟು ಬಾರಿ ಹೇಳಿದ್ರೆ ಅಂತಂದ್ರೆ ನಾನು ಹಣ ತರ್ತೀನಿ ಅಂತ ಹೇಳಿ, ಆದ್ರೆ ಅವ್ರಿಗೆ ತರಕ್ ಆಗ್ಲಿಲ್ಲ. ಆದ್ರೆ ಏನಾಯ್ತು? ಬ್ಲಾಕ್ ಮನಿ ಅವ್ರು ತರಕ್ ಆಗ್ಲಿಲ್ಲ, ಸ್ವಿಸ್ ಬ್ಯಾಂಕ್. ಅದೇನಾಯ್ತು ಅದನ್ನ ಕೇಳಿದ್ರೆ ನರೇಂದ್ರ ಮೋದಿಯವರ ಪ್ರೀತಿಯ ಪುತ್ರ, ನರೇಂದ್ರ ಮೋದಿಯವರ ಸ್ನೇಹಿತ, ನರೇಂದ್ರ ಮೋದಿಯವರ ಬಲಗೈ ಬಂಟ, ನರೇಂದ್ರ ಮೋದಿಯವರ ಮೋಟಾ ಬಾಯ್ ಏನಂತಾರೆ? वो एक जुमला था, वो एक इलेक्शन का जुमला था ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಅದೊಂದು ಚುನಾವಣೆಯ ಒಂದು ಸುಳ್ಳಿನ ಕಂತೆ. ನಾವು ಜನಕ್ಕೆ ನಂಬ್ಸಕ್ ಹೇಳ್ತೀವಿ, ನಂಬ್ತಾರೆ ಜನ. ಆದ್ರೆ ಅದನ್ನೇ ಪದೇ ಪದೇ ಹೇಳಿದ್ದು, ಸುಳ್ಳನ್ನೇ ಹೇಳಿದ್ದು ಮೋದಿ. ಆ ಸುಳ್ಳನ್ನೇ ನಂಬಿದ್ದು, ಸುಳ್ಳನ್ನ ಇಷ್ಟಪಡ್ತಕ್ಕಂಥ ಜನ. ಸುಳ್ಳು ಜನಕ್ಕೆ ಇಷ್ಟ ಆಗುತ್ತೆ, ಚಪ್ಪಾಳೆ ತಟ್ತಾರೆ. ಯಾವಾಗ ಜನ ಚಪ್ಪಾಳೆ ತಟ್ತಾರೋ ಆಗ ಸುಳ್ಳು ಹೇಳೋರಿಗೆ ಒಂಥರ ಶಕ್ತಿ ಬರುತ್ತೆ. ಸುಳ್ಳು ಮೇಲೆ ಸುಳ್ಳನ್ನು ಹೇಳ್ತಾ ಹೋಗ್ತಾರೆ. ಸೊ ಅಂಥ ನಾಯಕ ನರೇಂದ್ರ ಮೋದಿ. ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತವನ್ನ ಈಗ ಸುವರ್ಣ ಯುಗ ಅಂತ ಹೇಳಿ ಕರೆಯೋ ಅಂಧಭಕ್ತರಿದ್ದಾರೆ. ಅಂಧಭಕ್ತರು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು ಅವ್ರಿಗೆ ಯಾವುದೇ ಅಂಕಿಅಂಶ ತೋರಿಸಿ, ಹಣಕಾಸನ್ನು ತೋರಿಸಿದ್ರೆ ರಾಮ ಮಂದಿರ ಕಟ್ಲಿಲ್ವಾ ಅಂತಾರೆ. ರಾಮ ಮಂದಿರದಲ್ಲಿ ಅಷ್ಟೊಂದು ಸೋರ್ತಾ ಇದೆ, ರಾಮ ಮಂದಿರದಲ್ಲಿ ಅಷ್ಟೊಂದು ಹಣ ಲೂಟಿ ಆಗ್ತಾ ಇದೆ, ಅಷ್ಟೊಂದು ಜಮೀನು ಹೊಡೆದುಕೊಂಡ್ರಲ್ಲ ಅಂದ್ರೆ 370 ಮಾಡ್ಲಿಲ್ವಾ ಅಂತಾರೆ. 370 ಮಾಡಿದಾಗ ಅವರೇ ಗೆಲ್ಲಿಲ್ವಲ್ಲ ಅಂತಂದ್ರೆ ರಸ್ತೆಗಳು ಮಾಡ್ಲಿಲ್ವಾ, ಬೇಕಾದಷ್ಟು ಹೈವೇಗಳು ಮಾಡ್ಲಿಲ್ವಾ ಅಂತ ಕೇಳ್ತಾರೆ. ಹೈವೇಗಳು ಮಾಡಿ ಎಲ್ಲಾ ಹೈವೇಗಳು ಕೊಚ್ಚೋಯ್ತಾ ಇದಾವೆ. ಮತ್ತು ಎಲ್ಲಾ ಹೈವೇಗಳಲ್ಲಿ ಟೋಲ್ ಅನ್ನ ಮಾಡಿ ಏನು ಖರ್ಚು ಮಾಡಿದ್ರು ರಸ್ತೆ ಅದಕ್ಕಿಂತ ಡಬಲ್ ದುಡ್ಡು ಸಂಪಾದನೆ ಮಾಡ್ತಾ ಇದಾರಲ್ಲ, ಟೋಲ್ ದರೋಡೆ ಮಾಡ್ತಾ ಇದಾರಲ್ಲ ಅಂತಂದ್ರೆ ಈ ಅಂಧಭಕ್ತರು ಹೇಳ್ತಾರೆ, ಇಂಥದ್ದು ನಿಮ್ಗೆ ಎಲ್ಲ ಫೆಸಿಲಿಟಿ ಕೊಡ್ತಾ ಇಲ್ವಾ, ಆ ಫೆಸಿಲಿಟಿ ಕೊಡ್ತಾ ಇಲ್ವಾ ಅಂತ ನೀವು ಇದನ್ನ ಹೇಳಿದ್ರೆ ಅದನ್ನ ಹೇಳ್ತಾರೆ, ಅದನ್ನ ಹೇಳಿದ್ರೆ ಇದನ್ನ ಹೇಳ್ತಾರೆ. ಇದನ್ನೇ ಅಂಧಭಕ್ತಿ ಅಂದ್ರೆ ಅವ್ರ ತಪ್ಪನ್ನು ಒಪ್ಕೊಳ್ಳಲ್ಲ, ತಪ್ಪಲ್ಲ. ಸೊ ಅವರು ನಂಬ್ಸಕ್ಕೆ ಅಂದ್ರೆ ನಾವು ನಂಬೋದೇ ತಯಾರೇ ಇಲ್ಲ ಅನ್ನೋರು ನಾವೇನು ಮಾಡಕ್ಕಾಗಲ್ಲ. ಆದ್ರೆ ಅಂಕಿಅಂಶಗಳು ಹೊರಗಡೆ ಬರ್ತಾನೆ ಇರ್ತವೆ ಮತ್ತು ಆ ಅಂಕಿಅಂಶನ ಮುಚ್ಚಾಕೋದಕ್ಕೂ ಕೂಡ
ಗೋಧಿ ಮೀಡಿಯಾಗಳು, ಗುಲಾಮಿ ಮೀಡಿಯಾಗಳು ಕೂಡ ತಯಾರಿರ್ತವೆ. ಆ ಮೀಡಿಯಾಗೆ ತಯಾರಿರ್ತಕ್ಕಂಥದ್ರಲ್ಲಿ ಯಾವುದೋ ಅನುಮಾನನೇ ಇಲ್ಲ. ಅದು ಯಾವುದೇ ಭಾಷೆ ಆಗಿರ್ಲಿ, ನಮ್ಮ ಕನ್ನಡದ ಭಾಷೆಯ ಪತ್ರಿಕೆಗಳು ಬಹಳ ಹಿಂದೆ ಬಿದ್ದಿಲ್ಲ. ಅದು ಪ್ರಜಾವಾಣಿಯಂತಹ ಏನು ನಾವು ಹಳ್ಳಿ ಭಾಷೆ ಸತಿ ಸಾವಿತ್ರಿ ಅಂತ ಪತ್ರಿಕೆ ಕೂಡ ಹಿಂದೆ ಬಿದ್ದಿಲ್ಲ. ಅದು ಕೂಡ ಸುಳ್ಳು ಹೇಳುತ್ತೆ. ಈಗಾಗಲೇ ನಾವು ಒಂದು ಸುಳ್ಳನ್ನು ಹೇಳಿದೀವಿ. ಆ ಸುಳ್ಳಿಗೆ ಬಹಳಷ್ಟು ಜನ ಮೈ ಪರ್ಚ್ಕೋತಾ ಇದ್ದಾರೆ. ಮೈ ಪರ್ಚ್ಕೊಂಡು ಕೆರ್ಕೊಂಡು ನಮ್ಮೇಲೆ ಬರ್ತಾ ಇದಾರೆ. ಬರ್ಲಿ ಅಂತ ನಾವು ಕಾಯ್ತಾ ಇದೀವಿ. ಅವ್ರಿಗೆ ಅಂಕಿಅಂಶ ಕೊಡ್ತೀವಿ. ಸೊ ಇವರಂತರ ಅಂಧ ಭಕ್ತರ ಜೊತೆ ಅಂಧ ಪತ್ರಕರ್ತರು ಕೂಡ ಇರ್ತಾರೆ. ಅದು ನಾವು ಏನು ಮಾಡಕ್ಕಾಗಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇರ್ತೀವಿ ನಾವು. ಈ ಇಂಡಿಯನ್ ಮನಿ ಒಂದು ಇವತ್ತಿನ ಎಲ್ಲಾ ಪೇಪರ್ಗಳಲ್ಲಿ, ಎಲ್ಲಾ ರಿಪೋರ್ಟ್ಗಳಲ್ಲಿ ಅಂದ್ರೆ ನೋಡಿ, ಇದು ಆದ್ರೆ ಅಂಕಿಅಂಶಗಳನ್ನ ಹೇಳಲೇಬೇಕು. ನೀವು ಪತ್ರಿಕೋದ್ಯಮ ಮಾಡ್ಬೇಕಲ್ಲ. ಬರೀ ಮೋದಿಯ ಗುಣಗಾನ ಮಾಡ್ತಾ ರಾಮನಾಮ ಜೊತೆ ಮೋದಿ ನಾಮ ಹಾಡ್ತಾ ಕೂತ್ಕೊಂಡ್ರೆ ಯಾರು ಓದಲ್ವಲ್ಲ. ಸೊ ಇವತ್ತು ಎಕನಾಮಿಕ್ ಟೈಮ್ಸ್ ಸೇರಿದಂತೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿರ್ತಕ್ಕಂಥ ಹೆಡ್ಲೈನ್ ಏನು ಅಂತಂದ್ರೆ, ಬೆಳಗ್ಗೆ ಇವತ್ತು ಜೂನ್ 19ನೇ ತಾರೀಕು ಅಂದ್ರೆ ನಿನ್ನೆ ಸಂಜೆ 9 ಗಂಟೆಗೆ ನ್ಯೂಸ್ ಬಂದಂತದ್ದು ಏನು ಅಂತಂದ್ರೆ, ಇಂಡಿಯನ್ ಮನಿ ಇನ್ ಸ್ವಿಸ್ ಬ್ಯಾಂಕ್ಸ್ ಜಂಪ್ಸ್ ಮೋರ್ ದ್ಯಾನ್ 3 times. ದುಪ್ಪಟ್ಟಲ್ಲ, ತಿರುಪಟ್ಟು ಯಾವ ಪದ ಇದೆಯಾ ಗೊತ್ತಿಲ್ಲ. ತಿರುಪಟ್ಟು, ಈ ತಿರುಪಟ್ಟಷ್ಟು ಹಣ ಹೆಚ್ಚಾಗಿದೆ. 11 ವರ್ಷದಲ್ಲಿ ಮೋದಿಯ ಕೊಡುಗೆ ಏನು ಅಂತಂದ್ರೆ, ಅವರು ಬರಕ್ ಮುಂಚೆ ಇದ್ದಂತಹ ಬ್ಲಾಕ್ ಮನಿಯನ್ನ 3 ಪಟ್ಟು ಮಾಡಿತ್ತು. 3 ಪಟ್ಟು ಮಾಡಿದ್ದೇ ಮೋದಿಯ ಸಾಧನೆ. ಅಂದ್ರೆ ಸುಮಾರು 37,600 ಕೋಟಿ 37,600 ಕೋಟಿ ಹೆಚ್ಚಳ ಆಗಿದೆ. ಇದನ್ನ ಎಲ್ಲಾ ಪತ್ರಿಕೆಗಳು, PTI, ಎಕನಾಮಿಕ್ಸ್ ಟೈಮ್ಸ್ ಸೇರಿದಂತೆ ಎಲ್ಲಾ ಪತ್ರಿಕೆಗಳು ಇದನ್ನ ವರದಿ ಮಾಡಿ. ಅವ್ರು ಯಾರು ಮೋದಿ ಹೆಸರು ಹೇಳಿಲ್ಲ. ಯಾವಾಗ ಈ ಸುದ್ದಿ ಬಂತ ಇವತ್ತು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಮೋದಿ 2019 ಮಾತನಾಡಿದ್ದು, 2013 ಮಾತನಾಡಿದ ಮಾತುಗಳನ್ನ ಭಾಷಣಗಳನ್ನ ಜನ ಹಾಕ್ತಾ ಇದ್ದಾರೆ. ಮೋದಿ ಕೇಳ್ತಾರೆ, ಬ್ಲಾಕ್ ಮನಿ ಇದೆಯೋ ಇಲ್ವೋ ನಮ್ಮ ದೇಶದಲ್ಲಿ? ಇದೆ. ಜನ ಹೇಳ್ತಾರೆ ಬ್ಲಾಕ್ ಮನಿ ತರಬೇಕೋ ತರಬೇಡವೋ? ಜನ ಹೇಳ್ತಾರೆ ತರಬೇಕು. ಏನ್ ಮಾಡ್ಬೇಕು? ತರಬೇಕು. ಆದ್ರೆ ನಾನ್ ಬ್ಲಾಕ್ ಮನಿ ತಯಾರಿದ್ದೀನಿ. ಆದ್ರೆ ತರೋದಕ್ಕೆ ನಾನ್ ತರಕ್ ಹೋದ್ರೆ ಕೆಂಪಾಗುತ್ತೆ. ನೀವು ತರಬೇಕು ಅಂತೀರಾ, ಆದ್ರೆ ಯಾರ್ ಕಣ್ಣು ಕೆಂಪಾಗುತ್ತೆ ಅಂದ್ರೆ ಬ್ಲಾಕ್ ಮನಿ ಇರೋರ್ದು. ತರಬೇಕೋ ಬೇಡವೋ ಬ್ಲಾಕ್ ಮನಿನ? ತರಬೇಕೋ ಬೇಡವೋ ಅಂತ ಕೇಳ್ತಾರೆ. ತರಬೇಕು ಅಂದ್ರೆ ನನ್ನನ್ನು ಆರಿಸಿ, ನನ್ನ ಆಯ್ಕೆ ಮಾಡಿ ನಾನ್ ತರ್ತೀನಿ ಬ್ಲಾಕ್ ಮನಿನ. ಬ್ಲಾಕ್ ಮನಿ ತಂದು ಒಬ್ಬೊಬ್ಬರ ಅಕೌಂಟ್ಗೆ, ಇಡೀ ಭಾರತೀಯರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಬಹುದು. ಹಾಕ್ತೀನಿ ಅಂತ ಹೇಳಲ್ಲ, ಹಾಕಬಹುದು ಅಂತ ಹೇಳ್ತಾರೆ ನರೇಂದ್ರ ಮೋದಿ. ಅದಾದ ನಂತರ ಇನ್ನೊಂದು ಸ್ವಲ್ಪ ದಿವಸ ನೆಕ್ಸ್ಟ್ ಎಲೆಕ್ಷನ್ ಹೇಳ್ತಾರೆ, ಮೇರೆ ಬಹನೋ ಭಾಯಿಯೋ 50 दिन दीजिए मुझे 50 दिन दीजिए. ನನಗೆ 50 ದಿನ ಕೊಡಿ, ನಾನು ಬ್ಲಾಕ್ ಮನಿ ವಾಪಸ್ ತರ್ತೀನಿ. 2019. ಆದ್ರೆ ಬ್ಲಾಕ್ ಮನಿ ತಂದಿದ್ದಾರೆ ನೋಡಿ, ಎಷ್ಟು ತಂದಿದ್ದಾರೆ ಅಂತೇಳಿ. ಇವತ್ತಿಗೆ 11 ವರ್ಷಕ್ಕೆ 3 ಪಟ್ಟು ತಿರುಪಟ್ಟು ಹೆಚ್ಚಾಗಿದೆ. 37,600 ಕೋಟಿ. ಗೋಧಿ ಭಕ್ತರಿಗೆ, ಅಂಧ ಪತ್ರಕರ್ತೆಯರಿಗೆ ಮತ್ತು ಅಂಧ ಪತ್ರಕರ್ತೆಯರಿಗೆ ಅವರೇ ಬರೆದಿರ್ತಕ್ಕಂಥ ಸುದ್ದಿಗಳು, ಅವರೇ ಹೇಳ್ತಕ್ಕಂಥದ್ದು. ಭಾರತದ ಸುಮಾರು 37,600 ಕೋಟಿ ಅಂದ್ರೆ $3.54 ಬಿಲಿಯನ್ ಸ್ವಿಸ್ ಫ್ರಾನ್ಸ್. ಈ ಹಣ ಸಿನ್ಸ್ ಹೈಯೆಸ್ಟ್. ಏನ್ ಮಜಾ ಅಂತಂದ್ರೆ 2021 ಜಾಸ್ತಿ ಹಣ ಹೋಗ್ತಾ ಇದೆ. 2021 ಯಾವ್ದೊಂದು ಗೊತ್ತಲ್ಲ ನಿಮ್ಗೆ? ಏನ್ ನಡೆಯೋದು? ಡಿಮಾನಿಟೈಸೇಷನ್. पीड़ा मुझे भी होती है। ये मुद्दा मेरे अहंकार का नहीं है। भाइयों बहनों, मैंने बुराइयों को निकट से देखा है। देशवासियों की तकलीफ समझता हूं, उनकी मुसीबत समझता हूं, लेकिन ये कष्ट
सिर्फ 50 दिन के लिए है। 50 दिन के बाद हम सफाई में सफल हो गए। और एक बार सफाई हो जाती है ना, तो छोटा मोटा मच्छर भी नहीं आता है मेरे प्यारे भाई, है ना, छोटा मोटा मच्छर भी नहीं। मुझे विश्वास है मैंने लड़ाई ईमानदार लोगों के भरोसे शुरू की है, और ईमानदार लोगों की ताकत पर मुझे पूरा विश्वास है, पूरा यकीन है, पूरा भरोसा है। ಡಿಮಾನಿಟೈಸೇಷನ್ ನಂತರ ಹೆಚ್ಚು ಹಣ ಹೋಗಿದೆ ಸ್ವಿಸ್ ಬ್ಯಾಂಕ್ಗೆ. ಸ್ವಿಸ್ ಬ್ಯಾಂಕ್ ಯಾಕಂದ್ರೆ ಅದು ಟ್ಯಾಕ್ಸ್ ಹೆವನ್, ಟ್ಯಾಕ್ಸ್ ಇಲ್ದಿರೋ ಸ್ವರ್ಗ, ಅದಕ್ಕೆ ಅಲ್ಲೆಲ್ಲ ಹೋಗಿ ದುಡ್ಡು ಇಡ್ತಾರೆ. ಮೋಸ್ಟ್ ಆಫ್ ದಿ ಇನ್ಕ್ರೀಸ್ ಕೇಮ್ ಥ್ರೂ ಬ್ಯಾಂಕ್ ಚಾನಲ್ಸ್, direct deposits from Indian clients, individual, not individual persons, direct bank ಅರ್ಥ ಆಯ್ತಾ? ಯಾವ್ಯಾವ ಬ್ಯಾಂಕ್ ಇಂದ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಅಂಕಿಅಂಶ ಇರುತ್ತೆ ಸ್ವಿಸ್ ಬ್ಯಾಂಕ್ ಅಲ್ಲಿ. ಇವತ್ತು ಮೋದಿ ಸರ್ಕಾರ ರಿಸರ್ವ್ ಬ್ಯಾಂಕ್ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಕೇಳಬೇಕು, ರಿಸರ್ವ್ ಬ್ಯಾಂಕ್ ಗೊತ್ತಿರುತ್ತೆ, ಬ್ಯಾಂಕ್ ಮೂಲಕನೇ ತಾನೇ ಹೋಗಿರೋದು ಅಲ್ವಾ ಮೋದಿ ಅವರೇ, ಅಲ್ವಾ ಅಂಧ ಭಕ್ತರೇ, ಅಲ್ವಾ ಅಂಧ ಪತ್ರಕರ್ತರೆ ಅಲ್ವಾ ಅಂಧ ಪತ್ರಕರ್ತೆಯರೇ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕ ಆಗಿದೆ ಅಂದ್ರೆ ಗೊತ್ತಿರುತ್ತಲ್ವಾ ಯಾರ ಅಕೌಂಟ್ ಇಂದ ಹೋಗಿದೆ ಅಂತ ಹೇಳಿ. ಯಾವ ಚುನಾವಣಾ ಬಾಂಡ್ಗಳನ್ನ ಬಹಿರಂಗ ಪಡಿಸೋದಕ್ಕೆ ನೌರಂಗಿ ನಾಟಕ ಆಡಿ ಕೊಡಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಆಮೇಲೆ ಮಾಹಿತಿಗಳನ್ನ ಕೊಟ್ಟರು. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ 37,000 ಕೋಟಿ ಯಾರ್ದು ಅಂತ ಹೇಳ್ಬೋದು. ಹೇಳಿಸಿ ಮೋದಿ ಅವರೇ, ಮೋದಿ ಕೈ ಹೇಳಿಸಿ ಅಂಧ ಭಕ್ತರೇ, ಮೋದಿ ಕೈಲಿ ಹೇಳಿಸಿ ಅಂಧ ಪತ್ರಕರ್ತರೆ, ಮೋದಿ ಕೈ ಹೇಳಿಸಿ ಅಂಧ ಪತ್ರಕರ್ತೆಯರೇ, ಹೇಳಿಸಿ ಈ ಹಣ ಯಾರ್ದು? 37,000 ಕೋಟಿ. ಯಾಕೆ ನೀವು ಅಧಿಕಾರಕ್ಕೆ ಬಂದ ನಂತರ, ಯಾಕೆ ನೀವು ಹಣ ನೋಟ್ ಬ್ಯಾನ್ ಮಾಡಿದ ನಂತರ ಯಾಕೆ ಹಣ ದುಪ್ಪಟ್ಟಾಯ್ತು, ತ್ರಿಪಟ್ಟಾಯ್ತು, ಯಾಕೆ ಬ್ಲಾಕ್ ಮನಿ ಜಾಸ್ತಿ ಆಯ್ತು? ಇದಕ್ಕೆ ಕಾರಣ ಹೇಳೋರು ಯಾರು? ಇವ್ರನ್ನ ಕೇಳೋರು ಯಾರು? ಇವ್ರನ್ನ ಹೇಳೋರು ಯಾರು? ಇಂಡಿಯನ್ ಮನಿ, ಎಕನಾಮಿಕ್ ಟೈಮ್ಸ್ ಹೇಳುತ್ತೆ, ಇಂಡಿಯನ್ ಮನಿ ಪಾರ್ಕ್ಡ್ ಇನ್ ಸ್ವಿಸ್ ಬ್ಯಾಂಕ್ಸ್ ಮೋರ್ ದ್ಯಾನ್ ಟ್ರಿಪಲ್ ತಲಾಕ್ ರದ್ದು ಮಾಡಿದ್ರು. ಆದ್ರೆ ಟ್ರಿಪಲ್ ಬ್ಲಾಕ್ ಮನಿ ರದ್ದು ಮಾಡ್ತಾರ ಮೋದಿ? ಟ್ರಿಪಲ್ ತಲಾಕ್ ಮೋದಿ, ಟ್ರಿಪಲ್ ಬ್ಲಾಕ್ ಮನಿ ಇದೆ ಗೊತ್ತಾ? ಟ್ರಿಪಲ್ ತಲಾಕ್ ಮೋದಿ, ಟ್ರಿಪಲ್ ಬ್ಲಾಕ್ ಮನಿ ಇದೆ ಗೊತ್ತಾ? ಬನ್ನಿ ನೋಡಿ 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 ಏನ್ ಹೇಳ್ತಾ ಇದೆ. 37,600 ಕೋಟಿ ರೂಪಾಯಿ ಇದೆ. ದಿಸ್ ಈಸ್ ದ ಹೈಯೆಸ್ಟ್ ಲೆವೆಲ್ ಇದು ಸಿನ್ಸ್ 2021. ಇದು ನನ್ನ ಮಾತುಗಳಲ್ಲ, ನನ್ನ ಉತ್ಪ್ರೇಕ್ಷೆಯ ಮಾತುಗಳಲ್ಲ, ನಾನೇನ್ ಡ್ರಾಮಾ ಮಾಡ್ತಾ ಇಲ್ಲ, ನಾನೇನ್ ಕತೆ ಬರೀತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ನಾನು ಹೇಳ್ತಾ ಇದ್ದೀನಿ, ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ನಾನೇನ್ ಕತೆ ಬರೀತಾ ಇಲ್ಲ ಇಲ್ಲಿ ಅಂತ. ಮೋಸ್ಟ್ ಆಫ್ ದಿ ಇನ್ಕ್ರೀಸ್ came from funds held through bank channels. ಇದು ಯಾರೋ ಇಂಡಿವಿಜುವಲ್ ಆಗಿ ಹೋಗಿ ಕಟ್ಟಿಲ್ಲ ಅಲ್ಲಿ. ಮಿಸ್ಟರ್ ಮೋದಿ, ಮಿಸಸ್ ಸೀತಾರಾಮನ್ ಏನಂತಾರೆ ಅವ್ರಿಗೆ, ಆಯಿನೋ ತಾಯಿನೋ, ಟ್ಯಾಕ್ಸ್ ತಾಯಿ, GST ತಾಯಿ ಎಲ್ಲ ಬ್ಯಾಂಕ್ ಚಾನಲ್ ಮೂಲಕನೇ ಹಾಕಿದ್ದಾರೆ. ಯಾರು ಹಾಕ್ತವ್ರು? ಮೋಸ್ಟ್ ಆಫ್ ದಿ ಇನ್ಕ್ರೀಸ್ ಕೇಮ್ ಫ್ರಮ್ ಫಂಡ್ಸ್ ಹೆಲ್ಡ್ ಥ್ರೂ ಬ್ಯಾಂಕ್ ಚಾನಲ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಎಂಟೈಟೀಸ್. ಎಲ್ಲವನ್ನು ಅಧಿಕೃತ ಖಾತೆಗಳ ಮೂಲಕವೇ ಹಣವನ್ನ ಹಾಕಲಾಗಿದೆ. ಅದು ಯಾವ ಖಾತೆ ಅಂತ ಹೇಳಿ RBI ಗೊತ್ತಿದೆ. RBI ಗೊತ್ತಿದೆ ಅಂದ್ಮೇಲೆ ಪ್ರಧಾನಿಗೆ ಗೊತ್ತಿದೆ ಅಂದ್ಮೇಲೆ ನಿರ್ಮಲಾ ತಾಯಿಗೆ ಗೊತ್ತಿರಲೇಬೇಕು. ನಿರ್ಮಲಾ ತಾಯಿ ಮೋದಿಗೆ ಮತ್ತು ಗೊತ್ತಾದ್ಮೇಲೆ ಅಶೋಕ ವಿಜಯೇಂದ್ರ ನಿಮ್ದೆಷ್ಟಿದೆ? ಚೆಕ್ ಮೂಲಕ ತಗೊಂಡಿದ್ರಲ್ಲ ನಿಮ್ಮ ಅಪ್ಪನ ಕಾರಣಂಗೆ, ಸೈನ್ ಫೋರ್ಜರಿ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಿದ್ರಲ್ಲ, ಎಷ್ಟು ತಗೊಂಡ್ರಿ? ಅಶೋಕ ಬಸ್ ಮಾರಿ ಬಸ್ ಸ್ಟ್ಯಾಂಡ್ ಕಟ್ಟಿ ಅಲ್ಲಿ ಹೊಡೆದು ಎಷ್ಟು ಮಾಡಿದ್ರಿ ಅಂತ ಎಲ್ಲ ರಿಪೋರ್ಟ್ ಬಂದಿದೆಯಲ್ಲ ನಿಮ್ಮ ಮೇಲೆ. ಅಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆಯಾ? ಯಾವ ಬ್ಯಾಂಕ್ ಅಲ್ಲಿ ಇದೆ? ಹೇಳ್ಬೇಕಲ್ಲ. ಮೋಸ್ಟ್ ಆಫ್ ದಿ ಇನ್ಕ್ರೀಸ್ ಕೇಮ್ ಫ್ರಮ್ ಫಂಡ್ಸ್ ಹೆಲ್ಡ್ ಥ್ರೂ ಬ್ಯಾಂಕ್ ಚಾನಲ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಎಂಟೈಟೀಸ್, ನಾಟ್ ಇಂಡಿವಿಜುವಲ್ ಕಸ್ಟಮರ್.
ಯಾರೋ ಒಬ್ರು ಹಾಕಿರೋದಲ್ಲ, ಅದು ಬ್ಯಾಂಕ್ ಚಾನಲ್ ಮೂಲಕ ಹೋಗಿದೆ. PTI ಇದನ್ನ ಹೇಳ್ತಾ ಇದೆ, PTI ರಿಪೋರ್ಟ್ ಮಾಡಿದೆ. ಡೆಪಾಸಿಟ್ಸ್ ಡೈರೆಕ್ಟ್ಲಿ ಫ್ರಮ್ ಇಂಡಿಯನ್ ಕಸ್ಟಮರ್ಸ್ ರೋಸ್ ಮಾಡೆಸ್ಟ್ ಆಗಿ ಹಾಕಿದ್ದಾರೆ, ಅಪ್ ಟು 11%. ಏನ್ ಕೋಇನ್ಸಿಡೆನ್ಸ್ ನೋಡಿ. ಮೋದಿ ಸರ್ಕಾರಕ್ಕೆ 11 ವರ್ಷ, ಬ್ಲಾಕ್ ಮನಿ ಏರಿಕೆಗೂ ಕೂಡ 11%. 11% to 346 million Swiss francs, about 3,651 crore. ಅಷ್ಟು ಹೆಚ್ಚಾಗಿದೆ. These deposits make up just 1/10 of the total Indian linked funds. ಇಲ್ಲಿ ಇನ್ನೊಂದು ಗಮನಿಸಬೇಕು, ಇಲ್ಲಿ ಈ ಹಣ ಏನಿದೆಯಲ್ಲ, ಈ ಹಣ ಇಂಡಿಯನ್ ಲಿಂಕ್ಡ್ ಫಂಡ್ಸ್ ಅದರ ಕೇವಲ ಎಷ್ಟು, ಜಸ್ಟ್ 1/10, 10% ಅಷ್ಟೇ. ಅಕಾರ್ಡಿಂಗ್ ಟು SNB, ದ ಟೋಟಲ್ ಫಂಡ್ ಇರತಕ್ಕಂಥದ್ದು 3,54,554 million reflects on all liabilities of Swiss banks toward Indian clients. ಭಾರತೀಯ ಕಸ್ಟಮರ್ಗಳ ಹಣ ಇದೆ. This includes 3.20 billion held through other banks. ಬೇರೆ ಬ್ಯಾಂಕ್ಗಳಿಂದ ಕೂಡ ಬಂದಿದ್ದಾರೆ, ಇಂಡಿಯನ್ ಬ್ಯಾಂಕ್ ಇಂದಲೂ ಬಂದಿದ್ದಾರೆ. 346 million in customer accounts. 346 million ಕಸ್ಟಮರ್ ಅಕೌಂಟ್ ದುಡ್ಡು ಇದು. 41 million via FID queries or trust. 41 million ಟ್ರಸ್ಟ್ ಗಳ ಮೂಲಕ ಹೋಗಿದೆ. ನೋಡಿ, ಟ್ರಸ್ಟ್ ಏನ್ ಮಜಾ, ಟ್ರಸ್ಟ್ ಗಳು ಮಾಡ್ತಾರಲ್ಲ, ವೆಲ್ಫೇರ್ ಚಾರಿಟಿ ಟ್ರಸ್ಟ್, ಆ ಟ್ರಸ್ಟ್ ಈ ಟ್ರಸ್ಟ್ ಅಂತ ಮಾಡ್ತಾರಲ್ಲ, ಆ ಎಲ್ಲಾ ಬ್ಲಾಕ್ ಮನಿ ಇಡೋಕೆ ಮಾಡಿರ್ತಕ್ಕಂಥದ್ದು. ಫೈನಾನ್ಸ್ಗಳು ಮಾಡ್ತಕ್ಕಂಥ ಇದಕ್ಕೆ 135 million trust and 135 million in other instruments like bonds and security. ಬಾಂಡ್ ಮತ್ತೆ ಸೆಕ್ಯೂರಿಟಿ ಮೂಲಕ ಹಣವನ್ನ ಇಡಲಾಗಿದೆ. In contrast, these funds had dropped by 70% in 2023. 2023 70% ಡ್ರಾಪ್ ಆಗಿದೆ, hitting a four-year low of 1.4 billion. The latest rise is therefore seen as a significant rebound, through still short of all-time high 6.5 billion in 2006. ಆದರೆ 2000 ಇದ್ದಕ್ಕಿಂತ ಅತ್ಯಂತ ಶಾರ್ಟ್ ಫಾಲ್. SNB ಡಾಟಾ ಹೇಳುತ್ತೆ, is based on official reports by banks and does not reveal details about alleged black money. ಬ್ಯಾಂಕ್ ನೋಡಿ, ಬ್ಯಾಂಕ್ ಅಕೌಂಟ್ ಮೂಲಕನೇ ಹೋದ್ಮೇಲೆ ಇದೆಂಗ್ ಬ್ಲಾಕ್ ಮನಿ ಆಗುತ್ತಿದು ಅಲ್ವಾ? Details about alleged black money are accounts held through entities in other countries. ಬೇರೆ ದೇಶಗಳ ಬ್ಯಾಂಕ್ಗಳ ಮೂಲಕನೂ ಭಾರತೀಯರ ಹಣ ಹೂಡಿದ್ದಾರೆ. Swiss officials have repeatedly said these funds cannot automatically be labeled illicit. ಇವನ್ನ ನೀವು ಬ್ಲಾಕ್ ಮನಿ ಅಂತ ಕರೆಯಕ್ಕಾಗಲ್ಲ ಅಂತ ಹೇಳ್ತಾರೆ. Assets held by Indian residents in Switzerland cannot be considered. ಹೇಳುತ್ತೆ ನೋಡಿ, ನರೇಂದ್ರ ಮೋದಿ ಅವರೇ, ಏನ್ ನೀವು ಉದ್ದುದ್ದ ಭಾಷಣ ಮಾಡಿರ್ಲಿ, ಭಾಷಣ ಹಾಕಿದೀವಿ ಹೇಳ್ತಾರಲ್ಲ. ಇಂಡಿಯನ್ ರೆಸಿಡೆಂಟ್ಸ್ ಇನ್ ಸ್ವಿಟ್ಜರ್ಲ್ಯಾಂಡ್, ಯಾರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ವಾಸವಾಗಿದ್ರ ಭಾರತೀಯರು, ಅವರ ಆಸ್ತಿಯನ್ನ ನೀವು ಬ್ಲಾಕ್ ಮನಿ ಅಂತ ಕರಿಬಾರ್ದು. ಯಾರು ಹೇಳ್ತಾ ಇರೋದು ಇದು? ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ಸ್, ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಹೇಳ್ತಾ ಇದೆ. Switzerland actively supports India in fight against tax and fraud and evasion. ಟ್ಯಾಕ್ಸ್ ತಪ್ಪಿಸೋದನ್ನ, ಫ್ರಾಡ್ ಮಾಡೋದನ್ನ, ಟ್ಯಾಕ್ಸ್ ಇವೇಷನ್, ಫ್ರಾಡ್ ಇವೇಷನ್, ಅದನ್ನ ನಾವು ತಪ್ಪಿಸೋದಕ್ಕೆ ಹೋರಾಟ ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. Switzerland has been sharing annual financial details of Indian residents.
ಸಿಂಗಾಪುರ್ನಲ್ಲಿ ಯಾರ್ಯಾರು ಇದಾರೋ ಅವ್ರೆಲ್ಲಾ ಮಾಹಿತಿಗಳನ್ನ ನಾವು 2018 ಕೊಡ್ತಾ ಇದೀವಿ. ನೋಡಿ, ನಾನ್ ಕೇಳ್ದೆ ಹೇಳಿ ಅಂತೇಳಿ ಅವ್ರಿಗೆ ಕೊಡ್ತಾ ಇದಾರಂತ ಆಲ್ರೆಡಿ. 2018 ಅಂಡರ್ ಅನ್ ಆಟೋಮೆಟಿಕ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅಗ್ರಿಮೆಂಟ್. ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ ಅದು, ನಾವೇನು ಕೊಡ್ಲೇಬೇಕಾಗಿಲ್ಲ ಅವ್ರಿಗೆ. ಎಲ್ಲಾ ಮಾಹಿತಿಗಳು ಅವ್ರಿಗೆ ಕೊಟ್ಟಿರ್ತೀವಿ ನಾವು, ಯಾರ್ಯಾರ ಅಕೌಂಟ್ ಎಷ್ಟೆಷ್ಟಿದೆ, ಯಾರ ಹಣ ಎಷ್ಟಿದೆ ಅಂತ ಹೇಳಿ. ಈಗ ಇದನ್ನ ಬಹಿರಂಗ ಪಡಿಸ್ಬೇಕಾಗಿರೋ ಯಾರು? ನರೇಂದ್ರ ಮೋದಿ. ಇದನ್ನ ಬಹಿರಂಗ ಪಡಿಸಬೇಕಾದ್ರೆ ಯಾರು? ನಿರ್ಮಲಾ ತಾಯಿ. ಇದನ್ನ ಬಹಿರಂಗ ಪಡಿಸಬೇಕಾದ್ರೆ ಯಾರು? ಕರ್ನಾಟಕದಲ್ಲಿ ಅಶೋಕ. ಇದನ್ನ ಬಹಿರಂಗ ಪಡಿಸಬೇಕಾದ್ರೆ ಯಾರು? ಕರ್ನಾಟಕದಲ್ಲಿ ವಿಜಯೇಂದ್ರ. ಇವ್ರು ಬಹಿರಂಗ ಪಡಿಸಬೇಕು. ದ ಫಸ್ಟ್ ಡಾಟಾ ಟ್ರಾನ್ಸ್ಫರ್ ಟು ಇಂಡಿಯನ್ ಅಥಾರಿಟೀಸ್ ಟುಕ್ ಪ್ಲೇಸ್ ಇನ್ ಸೆಪ್ಟೆಂಬರ್ 2019. ನಾವು 2019 ಈಗಾಗಲೇ ನಾವು ಅವರಿಗೆಲ್ಲ ಮಾಹಿತಿಗಳನ್ನು ಕೊಟ್ಟು ಬಿಟ್ಟಿದೀವಿ ನಾವು. ಸಿನ್ಸ್ ದೆನ್ ರೆಗ್ಯುಲರ್ ಇನ್ಫಾರ್ಮೇಶನ್, ಅವತ್ತಿಂದ ನಾವು ರೆಗ್ಯುಲರ್ ಆಗಿ ಭಾರತ ಸರ್ಕಾರಕ್ಕೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಇದೀವಿ. ಇಲ್ಲಿ ಯಾವುದು ಬ್ಲಾಕ್ ಮನಿ ಇಲ್ಲ. ನೋ, ದೇರ್ ಇಸ್ ನೋ ಬ್ಲಾಕ್ ಮ್ಯಾಜಿಕ್. ದೇರ್ ಇಸ್ ನೋ ಬ್ಲಾಕ್ ಮ್ಯಾಜಿಕ್. ಓನ್ಲಿ ಮೋದಿ ಮ್ಯಾಜಿಕ್, ನಿರ್ಮಲಾ ತಾಯಿ ಮ್ಯಾಜಿಕ್. ಓನ್ಲಿ ಮ್ಯಾಜಿಕ್ ಮ್ಯಾಜಿಕ್ ಮ್ಯಾಜಿಕ್. ಮೋದಿ ಹೈ ತೋ ನಾ ಮುಮ್ಕಿನ್ ಹೈ, ಮೋದಿ ಹೈ ತೋ ನಾ ಮುಮ್ಕಿನ್ ಹೈ. ಸಿನ್ಸ್ ದೆನ್ ರೆಗ್ಯುಲರ್ ಇನ್ಫಾರ್ಮೇಶನ್ ಶೇರಿಂಗ್ ಹ್ಯಾಸ್ ಕಂಟಿನ್ಯೂಡ್, ಇನ್ಕ್ಲೂಡಿಂಗ್ on accounts with suspected links, financial irregularities. ಯಾರ್ಯಾರು ಸಸ್ಪೆಕ್ಟ್ ಆಗಿ, ಸಸ್ಪಿಷಿಯಸ್ ಆಗಿ ಹಣವನ್ನು ತಂದಾಕ್ತಾ ಇದಾರೋ ಅವರ ಮಾಹಿತಿಗಳನ್ನು ನಾವು ಭಾರತ ಸರ್ಕಾರಕ್ಕೆ, ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ, RBIಗೆ ನಾವು ಕೊಟ್ಟಿದ್ದೀವಿ. Such exchange of information has taken place in hundreds of cases. ನೂರಾರು ಕೇಸ್ಗಳು, ಸಾವಿರಾರು ಕೇಸ್ಗಳನ್ನು ಅವರು ಕೊಟ್ಟಿದ್ದೀವಿ. ಎಲ್ಲ ಮಾಹಿತಿಗಳನ್ನು ಅವರು ಕೊಟ್ಟಿದ್ದೀವಿ. ಇಂಡಿಯನ್ ಲಿಂಕ್ಡ್ ಮನಿ ರೋಸ್ ಶಾರ್ಪ್ಲಿ. ಟೋಟಲ್ ಫಾರಿನ್ ಕ್ಲೈಂಟ್ಸ್ ಫಂಡ್ಸ್ ಇನ್ ಸ್ವಿಸ್ ಬ್ಯಾಂಕ್ಸ್ ಫೆಲ್ ಸ್ಲೈಟ್ಲಿ ಅಪ್ ಟು 977 billion in 2000 from 983 billion year earlier. ಕಳೆದ ವರ್ಷ 983 ಬಿಲಿಯನ್ ಇದ್ದಂಥದ್ದು ಈ ವರ್ಷ ಸ್ಲೈಟ್ ಆಗಿ 977 ಆಗಿದೆ. ಇಂಡಿಯನ್ ಕ್ಲೈಂಟ್ಸ್ ಹೆಲ್ಡ್ 59 billion in assets by end of the 2023, in increase of 9% on 1 year. 9%. India rose 48 spot globally. 48ನೇ ಸ್ಥಾನ ಇದೆ ಭಾರತಕ್ಕೆ. ಎಲ್ಲಿ? ಇನ್ ಟರ್ಮ್ಸ್ ಆಫ್ ಫಂಡ್ಸ್ ಇನ್ ಸ್ವಿಸ್ ಬ್ಯಾಂಕ್ಸ್. ಸ್ವಿಸ್ ಬ್ಯಾಂಕ್ ಅಲ್ಲಿ ಖಾತೆ ಹೊಂದಿರತಕ್ಕಂಥದ್ರಲ್ಲಿ ಭಾರತಕ್ಕೆ 48ನೇ ಸ್ಥಾನ. ಎಲ್ಲಿತ್ತು ಮೊದಲು? ಇದು ಎಲ್ಲಿತ್ತಿದೋ? 67ನೇ ಸ್ಥಾನದಲ್ಲಿತ್ತು. ನರೇಂದ್ರ ಮೋದಿ ಅವರೇ, ನೀವು ಬಂದ್ಮೇಲೆ ಸ್ವಿಸ್ ಬ್ಯಾಂಕ್ ಅಲ್ಲಿ 67ನೇ ಸ್ಥಾನದಿಂದ 48ನೇ ಸ್ಥಾನಕ್ಕೆ ಏರಿಸಿದ್ರ. ಇದರ ಶ್ರೇಯಸ್ಸು ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ. ಇದರ ಶ್ರೇಯಸ್ಸು ನಿರ್ಮಲಾ ಸೀತಾರಾಮನ್ಗೆ ಸಲ್ಲುತ್ತೆ. ಇದರ ಶ್ರೇಯಸ್ಸು ಅಮಿತ್ ಶಾ ಅವರಿಗೆ ಸಲ್ಲುತ್ತೆ. ಇದರ ಶ್ರೇಯಸ್ಸು ಕರ್ನಾಟಕದಲ್ಲಿ ಅಶೋಕ ಸಲ್ಲುತ್ತೆ. ಇದರ ಶ್ರೇಯಸ್ಸು ವಿಜಯೇಂದ್ರಕ್ಕೆ ಸಲ್ಲುತ್ತೆ. ಇದರ ಶ್ರೇಯಸ್ಸು ಯಡಿಯೂರಪ್ಪ, ಅದರಲ್ಲೂ ಯಡಿಯೂರಪ್ಪನವರಿಗೆ ಅತಿ ಹೆಚ್ಚು ಸಲ್ಲುತ್ತೆ. ಮತ್ತು ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ ಅತಿ ಹೆಚ್ಚು. ಈಗ ಅವರು ಕೋರ್ಟಲ್ಲೆಲ್ಲ ಸ್ಟೇ ತಂದು ಇಡ್ತಾ ಇದ್ದಾರೆ. ಸೊ ಇವತ್ತು ನರೇಂದ್ರ ಮೋದಿ ಅವರು ಬಹಿರಂಗ ಪಡಿಸ್ಬೇಕು. ಸ್ವಿಸ್ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಬಹಿರಂಗಪಡಿಸಿ. ಕುಮಾರಸ್ವಾಮಿ ಅವ್ರದೆಷ್ಟು, ಅಶೋಕ ಅದೆಷ್ಟು, ವಿಜಯೇಂದ್ರ ಅದೆಷ್ಟು, ನಿಮ್ದೆಷ್ಟು, ನಿರ್ಮಲಾ ತಾಯಿದೆಷ್ಟು? ಇದು ಎಲ್ಲಿತ್ತಿದು? ದಿಸ್ ಸ್ಟಿಲ್ ಬಿಲೋ ಇನ್ 46th rank held end of the 2022. ಕಳೆದ ವರ್ಷ 2022ರಲ್ಲಿ 46ನೇ ಸ್ಥಾನದಲ್ಲಿತ್ತು. ಈಗ 48ಕ್ಕೆ ಹೋಗಿದೆ. ಅಂದ್ರೆ ಏರ್ತಾನೆ ಇದೆ. 42, 46. ಅಮ್ಯಾಂಗ್ ನೈಬರಿಂಗ್ ಕಂಟ್ರೀಸ್, ಪಾಕಿಸ್ತಾನದಲ್ಲಿ ಈ ರೀತಿ ಹಣ ಇಡೋದು ಬಿದ್ದೋಗಿದೆ. 272 ಮಿಲಿಯನ್ ಫ್ರಾನ್ಸಿಸ್ ಅಷ್ಟು ಬಿದ್ದೋಗಿದೆ. ವೈಲ್ ಬಾಂಗ್ಲಾದೇಶ್ ಫಂಡ್ಸ್ ರೋಸ್ ಶಾರ್ಪ್ಲಿ 589 ಬಿಲಿಯನ್. ಬಾಂಗ್ಲಾದ 589 ಬಿಲಿಯನ್ ಜಾಸ್ತಿ ಆಗಿದೆ. ಬಹುಶಃ ಶೇಖ್ ಹಸೀನಾದಿರ್ಬೇಕು. Like in India, discussions around black money in Swiss accounts are sensitive topics in both countries. ಬಾಂಗ್ಲಾದಲ್ಲಿ ಇದೇ ಚರ್ಚೆ ಆಗುತ್ತೆ, ಭಾರತದಲ್ಲಿ ಇದೇ ಚರ್ಚೆ ಆಗುತ್ತೆ. Globally, the UK topped the list
ಬಿಲಿಯನ್ ಇನ್ ಸ್ವಿಸ್ ಬ್ಯಾಂಕ್ಸ್. ಅತಿ ಹೆಚ್ಚು ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಇಂಗ್ಲೆಂಡ್, ಫಾಲೋಡ್ ಬೈ ಅಮೆರಿಕಾ 89 billion and West Indies 68 billion, and top countries include Germany, France, Hong Kong, Luxembourg, Singapore, Guernsey and UAE, United Asian Emirates. ಈ ಡಾಟಾ ನೋಡಿದ್ರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಂಟಿಮೆಂಟ್ಸ್ which tracks Indian non-bank clients deposits, Indian non-bank clients deposits and loans which is domiciled blanks also showed uptick. Non-bank ಅವ್ರದ್ದು ಕೂಡ ಏರಿಕೆಯಾಗಿದೆ. The funds rose 6%, 6% ಏರಿಕೆಯಾಗಿದೆ 2024. 74.8 billion ಇದ್ದಿದ್ದು, ಅಂದ್ರೆ 650 ಕೋಟಿ ಇದ್ದಿದ್ದು, ಅದು 6% ಏರಿಕೆಯಾಗಿದೆ. This followed 3 years decline, 25% in 2023, 18% in 2022, and over 8% in 2021. At last peak in 2007. Data showed Indian deposits exceeding $1 million. So ಇದು ಬ್ಲಾಕ್ ಮನಿ ಕತೆ. ಬ್ಲಾಕ್ ಮನಿ ಬಗ್ಗೆ ಮೋದಿ ಭಾಷಣ ಮಾಡಿದ್ ಕೇಳಿಸ್ಕೊಂಡಿದ್ದೀರಾ? ಇವತ್ತು ಡಾಟಾವನ್ನು ಅವರೇ ಹೇಳ್ತಾ ಇದ್ದಾರೆ. ಸೊ ಅವರ ಮೀಡಿಯಾಗಳೇ ಹೇಳ್ತಾರೆ. ಸೊ ಯಾರು ಸುಳ್ಳು ಹೇಳಿದ್ರು, ಹೇಗ್ ಸುಳ್ಳು ಹೇಳಿದ್ರು, ಮೋದಿ ಮಾತು ನಂಬಾರ್ದ ಅಂತ ನಾನೆಲ್ಲ ಬೆಳಗ್ಗೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಮಾತು ನಂಬಾರ್ದ ಅಂತ? ಖಂಡಿತ ಮೋದಿ ಮಾತು ನಂಬಿ. ಬ್ಲಾಕ್ ಮನಿ ತರ್ತೀನಿ ಅಂತ ಹೇಳಿ ನೋಡಿ, 37,000 ಕೋಟಿ ರೂಪಾಯಿ ಇದೆ ಅಂತ, 37,600 ಕೋಟಿ. ಇದನ್ನ ತರಿಸ್ತೀರಾ? ನೋಡಿ, ಕೇಳಿ ಮೋದಿನ. ಏನಾಯ್ತು ನಿಮ್ಮ ವಾದ? ಕ್ಯಾ ಹುವಾ ತೇರಾ ವಾದ, ಓ ಕಸಂ ಓ ಇರಾದ, ಕ್ಯಾ ಹುವಾ ಮೋದಿ ಬಾಯ್, ಕ್ಯಾ ಹುವಾ? ನಮಸ್ತೆ. मेरे कांकेर के भाइयों बहनों, मुझे बताइए कि हमारी चोरी किया हुआ पैसा वापस आना चाहिए कि नहीं आना चाहिए? ये काला धन वापस आना चाहिए? ये चोर लुटेरों से एक एक रुपया वापस लेना चाहिए? इस रुपयों पर जनता का अधिकार है कि नहीं है? ये रुपया जनता के काम आना चाहिए? अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाएगा। कितने रुपये? ये हमारे एमपी साहब कह रहे थे, रेलवे लाइन, ये काला धन वापिस आ जाए, जहां चाहो वहां रेलवे कर सकते हो। ये लूट चलाई है और बेशर्म होकर के कहते हैं सरकार आप चलाते हो, और पूछते मोदी को कि कैसे लाए। जिस दिन भारतीय जनता पार्टी को मौका मिलेगा, एक एक पाई हिंदुस्तान की वापस लाई जाएगी और हिंदुस्तान के गरीबों के लिए काम लाई जाएगी। ये जनता के पैसे हैं, गरीब के पैसे हैं। हमारा किसान खेत में मजदूरी करता है, उससे निकला हुआ धन है, वो धन पर हिंदुस्तान का अधिकार है, हिंदुस्तान के कोटि कोटि गरीबों का अधिकार है, और उनको वो धन मिलना चाहिए। ये हम संकल्प करते हैं। ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.